ನಮಸ್ತೆ ವೀಕ್ಷಕರೇ. 1993ರಲ್ಲಿ ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರತಕ್ಕಂತ ಜನಪ್ರಿಯ ಕನ್ನಡ ಪ್ರೇಮ ಕಥೆ ಅಂತ ಹೇಳ್ಬೋದು ಈ ಸಿನಿಮಾ. ಸೊ ಯಾವ್ದು ಆ ಸಿನಿಮಾ, ಏನದ್ರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕು, ಶೇರು, ಕಮೆಂಟ್ಸ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸಿನಿಮಾದ ಸ್ಟೋರಿ ಹಾಗೆ ಸಿನಿಮಾ ಯಾವುದು ಅಂತ ನೋಡ್ತಾ ಹೋಗೋಣ. ನಟ ರಘುವೀರ್ ಮತ್ತು ಸಿಂಧು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರ್ತಕ್ಕಂತ ಚಿತ್ರ. ಸೊ ಮಧುರವಾದ ಹಾಡುಗಳು ಮತ್ತು ಭಾವುಕ ಪ್ರೇಮ ಕಥೆಯಿಂದ ಆ ಕಾಲದಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಭರ್ಜರಿ ಯಶಸ್ಸನ್ನ ಕಂಡಂತ ಸಿನಿಮಾ ಶೃಂಗಾರ ಕಾವ್ಯ. 1993ರಲ್ಲಿ ಎಸ್ ಮಹೇಂದರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾದ ಕತೆ ಇಬ್ರು ಯುವಕ ಯುವತಿಯರ ನಡುವಿನ ಪ್ರೀತಿ, ತ್ಯಾಗ ಮತ್ತು ಅನಿರೀಕ್ಷಿತ ತಿರುವುಗಳಿಂದ ಸುತ್ತೈತೆ ಈ ಸಿನಿಮಾದ ಸ್ಟೋರಿ. ಪ್ರೀತಿಯ ಆರಂಭ, ನಾಯಕ ಮತ್ತು ನಾಯಕಿ ಇಬ್ಬರು ಮೊದಲ ನೋಟದಲ್ಲೇ ಪರಸ್ಪರ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರ ಪ್ರೀತಿಗೆ ಹಿರಿಯರ ಮತ್ತು ಸಮಾಜದ ವಿರೋಧವಿರ್ತೈತೆ. ಸೊ ಪ್ರೇಮಿಗಳು ತಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟಗಳನ್ನ ಎದುರಿಸ್ಕೊಳ್ಬೇಕಾಗುತ್ತೆ. ಹಳ್ಳಿ ಮತ್ತು ಕುಟುಂಬದ ಮರ್ಯಾದೆ ಪ್ರಶ್ನೆಗಳು ಅವರ ಪ್ರೀತಿಗೆ ದೊಡ್ಡ ಅಡ್ಡ ಗೋಡೆಯಾಗಿ ನಿಂತ್ಕೊಳುತ್ತೆ. ಸೊ ಕೊನೆಗೆ ನಾಯಕ ನಾಯಕಿ ಒಂದಾಗ್ತಾರೆ ಇಲ್ವೋ, ಅವರ ಪ್ರೀತಿಯು ದುರಂತ ಅಂತ್ಯ ಕಾಣ್ತದೋ ಎನ್ನುವುದು ಈ ಚಿತ್ರದ ಭಾವುಕ ಚಿತ್ರಕಥೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಒನ್ಲೈನ್ ಸ್ಟೋರಿನ ನೀವು ನೋಡಿದ್ರಿ. ಪೂರ್ತಿ ಸ್ಟೋರಿನ ನಾನು ರಿವ್ಯೂ ಕೊಡ್ತಾ ಹೋಗ್ತೀನಿ, ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಂಸಲೇಖ ಅವರ ಅದ್ಭುತ ಸಂಗೀತ ಸಂಯೋಜನೆಯಲ್ಲಿ ಓ ಮೇಘವೇ ಮೇಘವೇ ಸೇರಿದಂತೆ ಚಿತ್ರದ ಎಲ್ಲ ಹಾಡುಗಳು ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ಹಿಟ್, ಅಂದ್ರೆ ಈಗ್ಲೂ ಕೂಡ ಹಿಟ್ ಅಂತ ಹೇಳ್ಬೋದು. 1993ರಲ್ಲಿ ತೆರೆಕಂಡ ಶೃಂಗಾರ ಕಾವ್ಯ ಸಿನಿಮಾ ನನ್ನ ಮೆಚ್ಚಿನ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಮನೆನ ಬಾಡಿಗೆಯನ್ನ ಕಟ್ಟಕ್ಕಾಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾಯಕ ಮತ್ತೆ ಆತನ ಗೆಳೆಯರು ಕಾಲೇಜನ್ನ ಓದ್ತಾ ಇರ್ತಾರೆ. ನಾಯಕ ನಾಯಕಿಯನ್ನ ನೋಡಿದ ತಕ್ಷಣ ಪ್ರೀತಿ ಉಂಟಾಗುತ್ತೆ. ಅಂದ್ರೆ ಲವ್ ಇಸ್ ಫಸ್ಟ್ ಇಷ್ಟ ಅಂತಾರಲ್ಲ, ಆ ರೀತಿ ನಾಯಕ ನಾಯಕಿನ ನೋಡಿದ ತಕ್ಷಣ, ಅಂದ್ರೆ ರಘುವೀರು ಸಿಂಧುನ ನೋಡಿದ ತಕ್ಷಣ ಲವಲ್ ಬೀಳ್ತಾನೆ, ಪ್ರೀತಿ ಉಂಟಾಗುತ್ತೆ. ಹಾಗೆ ಮೊದಲು ಒಪ್ಕೊಳಲ್ಲ, ಅವನ ಪ್ರೀತಿನ ರಿಜೆಕ್ಟ್ ಮಾಡ್ತಾಳೆ ನಾಯಕಿ. ಸೊ ಒಪ್ಪೋದೇ ಇಲ್ಲ. ಆದ್ರೆ ಕ್ರಮೇಣ ಅವನು ಒಪ್ಪಿಸ್ಬಿಡ್ತಾನೆ. ಆ ನಾಯಕಿ ಕೂಡ ಆಮೇಲೆ ಒಪ್ಕೊಂತಾಳೆ. ನಂತರ ಒಪ್ಕೊಂಡ್ಮೇಲೆ ನಾಯಕಿಗೆ ನಾಯಕ ಹೇಳುವಾಗ ನಾಯಕಿ ಅಣ್ಣನಿಗೆ ತಿಳಿದು ಅವರಿಬ್ಬರ ಮಧ್ಯೆ ದೊಡ್ಡ ಗಲಾಟೆನೇ ಆಗ್ತೈತೆ. ಒಂದಿನ ನಾಯಕ ನಾಯಕಿಗೆ ಒಟ್ಟಿಗೆ ಓಡಾಡುವುದನ್ನ ನಾಯಕಿಯ ಅಪ್ಪನ ಕಣ್ಣಿಗೆ ಬೀಳ್ತೈತೆ. ಇದರಿಂದ ಕೋಪಗೊಂಡಂತ ನಾಯಕಿಯ ಅಪ್ಪ ನಾಯಕಿಯನ್ನು ಕಾಲೇಜು ಬಿಡಿಸುವ ತೀರ್ಮಾನಕ್ಕೆ ಬರ್ತಾರೆ. ಈ ವಿಷಯನ ತಿಳಿದಂತ ನಾಯಕ ನಾಯಕಿಯೊಂದಿಗೆ ಓಡಿ ಹೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತಾನೆ. ಕಷ್ಟದಲ್ಲೂ ನಾಯಕ ನಾಯಕಿ ಅನ್ಯೋನ್ಯವಾಗಿಯೇ ಇರ್ತಾರೆ ಗುರು. ಸಖತ್ ಎಷ್ಟೇ ಕಷ್ಟ ಬಂದ್ರು ಓಡೋಗ್ ಮದ್ವೆ ಆಗ್ತಾರೆ. ಸೊ ಅಂತವ್ರನ್ನೆಲ್ಲ ನೀವು ನೋಡಿರ್ಬೋದು, ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಅಷ್ಟು ಕಷ್ಟಪಟ್ರು ಅವರು ತುಂಬಾನೇ ಅನ್ಯೋನ್ಯವಾಗಿರ್ತಾರೆ. ಇವರ ಕಷ್ಟ ಕಂಡ ನಾಯಕಿಯ ಅಣ್ಣ ಅವ್ರಿಗೆ ಪರೋಕ್ಷವಾಗಿ ಸಹಾಯನ ಮಾಡ್ತಾ ಇರ್ತಾನೆ. ಕೆಲ್ಸಕ್ಕಾಗಿ ಅಲಿತಿದ್ದಂತ ನಾಯಕನಿಗೆ ಒಳ್ಳೆಯ ಕಂಪ್ನಿಯಲ್ಲಿ ಕೆಲ್ಸನ ಕೊಡಿಸ್ತಾನೆ. ಇದೇ ಸಂತೋಷ ನಾಯಕಿಯೊಂದಿಗೆ ಹೇಳ್ಕೊಳ್ಕೋಬೇಕು ಅನ್ಕೊಂಡು ಬಂದಾಗ ಅಲ್ಲಿ ಇನ್ನೊಂದು ಶುಭ ಸುದ್ದಿ ಕಾಣುತ್ತೆ. ಏನು ಅಂದ್ರೆ ನಾಯಕಿ ಗರ್ಭಿಣಿ ಅಂತ, ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ನಾಯಕನಿಗೆ. ಸೊ ಒಂದಿನ ನಾಯಕಿಗೆ ತಲೆ ಸುತ್ತ ಬಂದು ಬಿದೋಗ್ತಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಹೋಗಿ ನಾಯಕಿನ ಟೆಸ್ಟ್ ಮಾಡಿಸ್ತಾನೆ. ಟೆಸ್ಟ್ ಮಾಡಿಸಿದ್ರೆ ಅಲ್ಲೊಂದು ದೊಡ್ಡ ಶಾಕ್ ಇರುತ್ತೆ. ಈ ಶುಭ ಸುದ್ದಿ ಜೊತೆ ಒಂದು ಶಾಕ್ ಕೂಡ ಇರುತ್ತೆ. ಏನಂದ್ರೆ ನಾಯಕಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ ಅನ್ನೋದು ದೊಡ್ಡ ಶಾಕಿಂಗ್ ನ ಸಂಗತಿ. ನಾಯಕಿ ಬದುಕುವುದೇ ಕಷ್ಟ, ಇನ್ನು ಸ್ವಲ್ಪ ದಿನ ಬದುಕ್ತಾಳೆ, ಬದುಕುದು ತಿಂಗಳುಗಳ ಗಟ್ಲೆ ಬದುಕೋದಿಲ್ಲ ಅನ್ನೋದನ್ನ ತಿಳಿದೈತೆ. ಸೊ ನಾಯಕಿ ಮತ್ತೆ ನಾಯಕನಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಇದು. ಇಬ್ರು ಪ್ರೀತಿಸಿ ಮದ್ವೆ ಆಗಿರ್ತಾರೆ ಮನೆ ಬಿಟ್ಟು ಬಂದು. ಸೊ ಇಂಥವ್ರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಈ ಒಂದು ವಿಷಯ. ಯಾಕಂದ್ರೆ ನಾಯಕಿಗೆ ಬ್ರೈನ್ ಟ್ಯೂಮರ್ ಇದೆ, ಅವಳು ಉಳಿಯೋದಿಲ್ಲ, ಬದುಕೋದು ಇನ್ ಸ್ವಲ್ಪ ದಿನಗಳೇ. ಅಂದ್ರೆ ಇವನು ಅತಿಯಾಗಿ ಪ್ರೀತಿಸ್ತಕ್ಕಂತ ತನ್ನ ಹೆಂಡತಿನ ಕಳ್ಕೊಂತೀನಿ ಅನ್ನೋ ಭಯ.
ಸೊ ಈ ವಿಷಯ ನಾಯಕಿ ಮನೆಯವ್ರಿಗೆ ತಿಳಿತೈತೆ. ಆಗ ಅವರು ನೋಡೋದಕ್ಕೆ ಅಂತ ಬರ್ತಾರೆ. ನಾಯಕಿ ಸಾಯುವ ಕೊನೆಯ ಸಮಯದಲ್ಲಿ ನಾಯಕನ ಬಳಿ ಒಂದು ಆಸೆನ ಹೇಳ್ಕಂತಾಳೆ. ಏನಂದ್ರೆ, ನಿನಗೆ ಎಷ್ಟೇ ಕಷ್ಟ ಆದ್ರೂ ಸರಿ ಒಂದು ಆಸ್ಪತ್ರೆನ ಕಟ್ಸು ಅಂತ ಅವಳು ಹೇಳ್ಬಿಟ್ಟು ಸತ್ತಾಗ್ತಾಳೆ. ಸೊ ಅದಕ್ಕೋಸ್ಕರ ನಾಯಕ ಒಂದು ಆಸ್ಪತ್ರೆನ ಕಟ್ಟಿಸ್ತಾನೆ. ಸೊ ಆಸ್ಪತ್ರೆನ ಕಟ್ಸಿ ಆಸ್ಪತ್ರೆ ಮುಂದೆ ಕುಳಿತ ನಾಯಕನ ಇಂದಿನ ಸ್ಟೋರಿನೇ ಈ ಕತೆ ಅಂತ ಹೇಳ್ಬೋದು. ಗುರು ಅವನು ಅಪ್ಪ ಪೋಲಿ ತರ ಬಾಡಿಗೆ ಕಟ್ಟಕ್ಕಾಗ್ದೆ, ಸೊ ಅಲ್ಲೇ ಓಡಾಡ್ಕೊಂಡು ಕಾಲೇಜ್ಗೆ ಹೋಗ್ದೆ ಸರಿಯಾಗಿ ಇರ್ತಾನೆ. ಇಂಥ ಹುಡುಗ ಅಂತ ಹುಡುಗಿಯಿಂದ ಬಿದ್ದು, ಶ್ರೀಮಂತ ಹುಡುಗಿಯಿಂದ ಬಿದ್ದು ಮದ್ವೆ ಆಗ್ತಾನೆ. ಮದ್ವೆ ಆದ್ಮೇಲೆ ಸೊ ಎಷ್ಟೆಲ್ಲ ಕಷ್ಟಗಳಿದ್ರು ಅನ್ಯೋನ್ಯವಾಗಿ ಬದುಕ್ತಾರೆ ಗಂಡ ಹೆಂಡತಿ ಇಬ್ರು. ಸೊ ಅವರ ಅನ್ಯೋನ್ಯವಾಗಿ ಬದುಕೋದನ್ನ ನೋಡಿದಂತ ಜನ ಹೊಟ್ಟೆ ಕಿಚ್ಚು ಪಟ್ಕೊಬೇಕು. ಆದ್ರೆ ಈ ಸಿನಿಮಾದಲ್ಲಿ ದೇವ್ರಿಗೆ ಕೂಡ ಹೊಟ್ಟೆ ಕಿಚ್ಚು ಪಟ್ಬಿಡ್ತಾನೆ. ಸೊ ಅವ್ರ ಅನ್ಯೋನ್ಯವಾಗಿರೋದನ್ನ ಬೇರ್ಪಡಿಸೋದಕ್ಕೆ ಅವಳಿಗೆ ಬ್ರೈನ್ ಟ್ಯೂಮರ್ ಅನ್ನೋ ಒಂದು ಕಾಯಿಲೆನ ತಂದೊಡ್ಬಿಡ್ತಾನೆ. ಸೊ ಅದಾದ್ಮೇಲೆ ಅವಳಿಗೆ ತುಂಬಾನೇ ಕಷ್ಟ ಆಗುತ್ತೆ. ಬದುಕೋದಿಲ್ಲ ಅಂದಾಗ ಅವರಿಬ್ರು ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದು ದೊಡ್ಡ ವಿಷಯ. ಸೊ ಸಿನಿಮಾ ಓವರ್ ಆಲ್ ನಾನ್ ನೋಡಿದೆ, ತುಂಬಾನೇ ಇಷ್ಟ ಆಯ್ತು. 1993ರಲ್ಲಿ ತೆರೆ ಕಾಣುತ್ತೆ ಸಿನಿಮಾ. ಎಸ್ ಮಹೇಂದ್ರ ಅವರು ಇಂತ ಒಂದು ಅದ್ಭುತ ಸಿನಿಮಾನ ಡೈರೆಕ್ಟ್ ಮಾಡಿದ್ರೆ. ಇನ್ನ ಹಂಸಲೇಖ ಅವರ ಸಂಗೀತನ ನೀವ್ ಹೇಳಂಗೆ ಇಲ್ಲ, ವಂಡರ್ಫುಲ್ ಸಂಗೀತ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಸಿನಿಮಾ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ರಘುವೀರ್ ಮತ್ತೆ ಸಿಂಧು ಅವರ ಸಿನಿಮಾ ತುಂಬಾನೇ ಇಷ್ಟ ಆಯ್ತು. ಅವರಿಬ್ಬರ ನಟನೆ ಹೇಳಂಗೆ ಇಲ್ಲ ಗುರು, ಸಖತ್ತಾಗಿ ಮಾಡಿದ್ದಾರೆ ನಟನೆ ಮಾತ್ರ. ಇನ್ನ ಸಿಂಧು ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಮುದ್ದಾಗಿ ಕಾಣ್ತಾರೆ ಕೂಡ. ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅವರು ಅಂದ್ರೆ, ಹಾಗೆ ಸಿನಿಮಾ ಲಾಸ್ಟ್ ಆಗ್ತಾ ಇದ್ದಂಗೆ ಅವ್ರಿಗೆ ಕಾಯಿಲೆ ಇದೆ ಅಂತ ಗೊತ್ತಾದ್ಮೇಲೆ ಅಷ್ಟೇ ವೀಕ್ ಅನ್ನೋ ರೀತಿ ಅವರು ನಟನೆ ಮಾಡಿದ್ದಾರೆ. ನಟನೆ ತುಂಬಾನೇ ಅದ್ಭುತವಾಗಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಹಾಗೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಎಲ್ರು ಸೂಪರ್ ಆಗಿ ಮಾಡಿದ್ದಾರೆ. ಇನ್ನ ಟೆನ್ನಿಸ್ ಕೃಷ್ಣ ಇದ್ದಾನೆ, ಸೊ ಸಖತ್ತಾಗಿ ಮಾಡಿದ್ದಾರೆ ಅವ್ರು ಕೂಡ. ಇನ್ನ ರಘುವೀರ್ ಅವರು ಹೇಳಂಗೆ ಇಲ್ಲ, ಅದ್ಭುತ ನಟ. ಚೈತ್ರದ ಪ್ರೇಮಾಂಜಲಿ ಸಿನಿಮಾದಲ್ಲಿ ಅವರ ಪ್ರಪ್ರಥಮ ನಟನೆ ಎಷ್ಟು ಸಖತ್ತಾಗಿತ್ತು ಅಂದ್ರೆ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಗುರು. ಇನ್ನು ಶೃಂಗಾರ ಕಾವ್ಯ ಸೂಪರ್ ಸಿನಿಮಾ, ಒಳ್ಳೆ ಕಂಟೆಂಟ್ ಇರ್ತಕ್ಕಂತ ಸಿನಿಮಾ, ಒಳ್ಳೆ ಲವ್ ಸ್ಟೋರಿ ಇರ್ತಕ್ಕಂತ ಸಿನಿಮಾ. ಖಂಡಿತ ಯಾರೆಲ್ಲ ನೋಡಿಲ್ವೋ ಈ ಸಿನಿಮಾನ ಎಲ್ಲ ಕಡೆ ಸಿಗುತ್ತೆ ಪ್ಲಾಟ್ಫಾರ್ಮ್ ಗಳಲ್ಲಿ. ದಯಮಾಡಿ ಒಂದ್ಸರಿ ನೋಡಿ ಸಿನಿಮಾ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ತೀನಿ. ಹಾಗೆ ವೀಕ್ಷಕರೇ, ನನ್ನ ವಿಡಿಯೋನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಂತ ಇದ್ರ, ದಯಮಾಡಿ ಈ ತರ ಮಾಡ್ಬೇಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಡಿದ್ರೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ತಲುಪುತ್ತೆ. ಆಗ ನಾನು ಹಾಕಿದ ವಿಡಿಯೋನ ತಕ್ಷಣ ನೀವು ನೋಡ್ಬೋದು ಅಂತ ಹೇಳ್ತಾ, ಸೊ ಮತ್ತೊಂದು ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಅಂತ ಕೇಳ್ತಾ, ಗುರು ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಂಡರ್ಫುಲ್ ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನ.